ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣಪ್ಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಾವೊಂದು ಸೀರೀಸ್ನ ಪ್ರಾರಂಭ ಮಾಡಿದ್ದೀವಿ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಅಟ್ಯಾಕ್ ಅಂದ ಅನ್ಕ್ಯಾಸಲ್ಡ್ ಕಿಂಗ್. ಈ ಸೀರೀಸಲ್ಲಿ ಈ ಒಂದು ಅತ್ಯುತ್ತಮವಾದ ಒಂದು ಗೇಮ್ ತಂದಿದ್ದೀನಿ. ಈ ಗೇಮಲ್ಲಿ ಆಡಿರೋದು ಅಲೆಕ್ಸಾಂಡರ್ ಅಲಕೈನ್. ಇವರು ತುಂಬ ವರ್ಷಗಳು ವರ್ಲ್ಡ್ ಚಾಂಪಿಯನ್ ಆಗಿದ್ರು. ಅವ್ರ ವಿರುದ್ಧ ಆಡ್ತಿರೋದು ಮ್ಯಾಕ್ಸಿಯೋ, ಇವರು ಕೂಡ ವರ್ಲ್ಡ್ ಚಾಂಪಿಯನ್ ಆಗಿರೋರೆ. ಇಬ್ರು ಸ್ಟ್ರಾಂಗ್ ಪ್ಲೇಯರ್ಸ್. ಈ ಥಿಯರಿ ಕಿಂಗ್ಸ್ ಗ್ಯಾಂಬಿಟ್ ಅಂತ ಹೇಳಿದ್ದಾರೆ ಬುಕ್ಕಲ್ಲಿ. ಅದು 1923 ಆಡಿರೋ ಗೇಮು. ವೈಟ್ ಅಲಕೈನ್, ಬ್ಲ್ಯಾಕ್ ಮ್ಯಾಕ್ಸಿಯೋ. ನೋಡೋಣ. ನಾವು E4 ಆಡ್ತೀವಿ. ನಮ್ಮ ಅಪೋನೆಂಟು E5 ಆಡ್ತಾರೆ. ವೈಟ್ NC3. ನಾನು ಇದನ್ನ ವಿಯನ್ನಾ ಗೇಮ್ ಅಂತ ಅನ್ಕೊಂಡಿದ್ದೆ ಫಸ್ಟ್ ಟೈಮ್ ನೋಡಿದಾಗ. ಬ್ಲ್ಯಾಕ್ ಅವರು ನೈಟ್ F6. ಇದು ಬೆಸ್ಟ್ ರಿಪ್ಲೈ. ವೈಟ್ ಬಿಷಪ್ C4. ಬಿಷಪ್ C4ಗೆ ಬ್ಲ್ಯಾಕು ಬಿಷಪ್ B4. ನೋಡಿ, ಇದು ಕಿಂಗ್ಸ್ ಗ್ಯಾಂಬಿಟ್ ವೆರೈಟಿಗೆ ಇವಾಗ ಬರುತ್ತೆ. ನಾನು ವಿಯನ್ನಾ ಗ್ಯಾಂಬಿಟ್ ಕೂಡ ಇದೇ ತರ ಬರುತ್ತೆ ಸುಮಾರಿಗೆ. ವೈಟ್ F4. ವೈಟ್ F4ಗೆ ಬ್ಲ್ಯಾಕ್ ಏನು ಯೋಚನೆ ಮಾಡಿದ್ರಂತೆ, ನಾನು E*F4 ಹೊಡೆದ್ ಬಿಟ್ರಂತೆ. ಯಾಕೆ ಹೊಡೆದ್ರಿ ಅಂದ್ರೆ, ಇಲ್ಲ ನಾನು ಆ ಪಾನನ್ನು ಅವ್ರು ರಿಕವರಿ ಮಾಡ್ಕೊಳಕ್ ಟೈಮ್ ತಗೊಳ್ತಾರಲ್ವಾ, ಆ ಟೈಮಲ್ಲಿ ನಂದೆಲ್ಲ ಡೆವಲಪ್ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಇತ್ತು ಅಂತ. E*F4ಗೆ ವೈಟ್ ಅವರು E4 ಪಾನ್ನ E5 ಆಡಿದ್ದಾರೆ. E5 ಆಡಿದಾಗ ನೋಡಿ, ಬ್ಲ್ಯಾಕಿಗೆ ನೈಟ್ ಮೂವ್ ಮಾಡಕ್ ಮನ್ಸಿಲ್ಲ. ಕ್ವೀನ್ E7 ಅಂತ E5 ಪಾನ್ನ ಪಿನ್ ಮಾಡಿದ್ರು. ಈಗ ವೈಟ್ ಕ್ವೀನ್ E2, ಗುಡ್ ಮೂವ್. ನೋಡಿ, ಇವಾಗ ಅನ್ಪಿನ್ ಆಗಿದೆ. ಇವಾಗ ಬೇಕಾದ್ರೆ ನೈಟ್ ಹೊಡ್ಕೊಳಕ್ ಅವಕಾಶ ಇದೆ. ನೈಟಿಗೆ ಎಲ್ಲೂ ಜಾಗ ಇಲ್ಲ. ಇದು ಬೇಜಾರಿನ ವಿಚಾರ. ಸೊ ಮ್ಯಾಕ್ಸಿ ಅವರು ಅದನ್ನ ನೈಟ್ G8ಗೆ ವಾಪಸ್ ಹೋದ್ರು. ಇವಾಗ ನೋಡಿ, ಮತ್ತೆ ನೈಟ್ D5. ಕ್ವೀನು ಮತ್ತೆ ಬಿಷಪ್ ಡಬಲ್ ಅಟ್ಯಾಕ್. ಈಗ ಕ್ವೀನ್ H4 ಚೆಕ್. ಸೊ ಚೆಕ್ ಕೊಟ್ಟೆ ಉಳಿಸ್ಕೋಬೇಕು. ಕ್ವೀನ್ H4 ಚೆಕ್ಕಿಗೆ ಇವ್ರು ಕಿಂಗ್ D1 ಅಂತ ಮೂವ್ ಮಾಡಿಬಿಟ್ರು. ಇದು ಶಾಕಿಂಗ್. ಕಿಂಗ್ D1ಗೆ ಇವಾಗ ನೋಡಿ, ಕಿಂಗ್ D1ಗೆ ಅಟ್ ಪ್ರೆಸೆಂಟ್ B4 ಬಿಷಪ್ ಥ್ರೆಟಲ್ಲಿ ಇತ್ತು. ಬಿಷಪ್ A5 ಅಂತ ಹಿಂದಕ್ಕೆ ಹೋದ್ರು. ಈಗ ನೈಟ್ F3, ಕ್ವೀನ್ ಅಟ್ಯಾಕ್. ನಾವು ಕ್ವೀನ್ H5 ಆಡಿದ್ದಾರೆ ಬ್ಲ್ಯಾಕ್ ಅವರು. ಇವಾಗ ನೋಡಿ, ವಂಡರ್ಫುಲ್ ನೈಟ್ ಫೋರ್ಕ್, ಅನ್ಬಿಲೀವಬಲ್. ನೈಟ್ F6 ಚೆಕ್. ನೋಡಿ, ಹೊಡಿಲೇಬೇಕು. ಫೋರ್ಕ್ ಇದೆ, ಹೊಡಿಲೇಬೇಕು. ಅದಕ್ಕೆ G*F6, ವೈಟ್ E*F6 ಡಿಸ್ಕವರ್ಡ್ ಚೆಕ್. ನೋಡಿ, ಎಂತ ಇಮಿಡಿಯೇಟ್ ಡಿಸಾಸ್ಟರ್ ಆಗಿದೆ. ಇವಾಗ ಚೆಕ್ಕಿಗೆ ಕಿಂಗ್ D8 ಹೋಗಿದ್ದಾರೆ. ಈಗ ನೋಡಿ, ಒಂದು ಮೂವ್ ಆಡಿದರೆ ಬ್ಲ್ಯಾಕಿಗೆ ಏನೂ ಅವಕಾಶ ಇಲ್ಲ, ಡಿಸೈನ್ ಮಾಡೋ ಪರಿಸ್ಥಿತಿ. ವೈಟ್ ರುಕ್ H*E1. ನೋಡಿ, ಎಂತ ಮೂವ್ ಅಂದ್ರೆ, ಇಲ್ಲಿ ಎರಡು ಕಡೆ ಮೇಟ್ ಇರೋದ್ರಿಂದ ಪ್ರಾಬ್ಲಮ್ಮು. E7 ಮತ್ತೆ E8 ಅಲ್ಲಿ ಅವ್ರೇನಾದ್ರು ನೈಟ್ F6 ಹೊಡೆದ್ರೆ ಕ್ವೀನ್ E7 ಮೇಟ್ ಆಗ್ತಿದೆ. ಹೊಡಿಲಿಲ್ಲ ಅಂದ್ರೆ ಕ್ವೀನ್ E8 ಮೇಟ್ ಆಗ್ತಿದೆ. ಸೊ ಬ್ಲ್ಯಾಕ್ ಅವರು ಸೋಲಪ್ಕೊಂಡಿದ್ದಾರೆ. ಸೊ ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ಆಡದೆ ಹೋದ್ರೆ ಯಾವ್ಯಾವ ತರ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಒಂದು ಎಕ್ಸಲೆಂಟ್ ಗೇಮು. ಈ ತರ ನಿಮ್ ಗೇಮ್ಗಳಲ್ಲೂ ಬರ್ಲಿ, ನಿಮ್ಗೆ ನಿಮ್ಮ ಅಪೋನೆಂಟ್ ತಪ್ಪು ಮಾಡಿದ್ರೆ ಪನಿಷ್ ಮಾಡೋ ಶಕ್ತಿ ಬರ್ಲಿ ಅಂತ ಹೇಳ್ತಾ, ನಮ್ಮ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಅಂತ ಕೂಡ ಹೇಳ್ತಾ, ಇನ್ನು ಅತ್ಯುತ್ತಮವಾದ ವಿಡಿಯೋಗಳನ್ನ ತರಬೇಕು ಅಂತೀರಾ, ನಮಗೆ ಸ್ಫೂರ್ತಿ ಕೊಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.